ಹಾಯ್, ಈ ಸಲ ದೀಪಾವಳಿಗೆ ಅಂತ ಅರ್ಶಿನ ಕಡುಬು ಮಾಡಿದ್ರೆ ಮರ್ರೆ. ಹಾಗೆ ನಾನಿವತ್ತು ಅರ್ಶಿನ ಕಡುಬು ಮಾಡೋಣ ಅಂತ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೆ. ಬೆಳಗತ್ತನೇ ಎದ್ದು ಅಕ್ಕಿ ಎಲ್ಲ ನೆನೆಸಿಟ್ಟೆ. ಅದ್ರ ಜೊತೆ ಒಂದು ಹಿಡಿ ಅವಲಕ್ಕಿನೂ ಕೂಡ ಹಾಕಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕೆ ಜಿ ಹಾಕಿ ಒಂದು 4-5 ಗಂಟೆ ಚೆಂದ ಮಾಡಿ ನೆನೆಸಕ್ಕು. ನೋಡಿ ಇಲ್ಲಿ ಅರ್ಶಿನ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆಂದ ಮಾಡಿ ತೊಳೆದಿಟ್ಕೋಬೇಕು. ಆಮೇಲೆ ಇದ್ರ ಬುಡ ಒಂದು ಸ್ವಲ್ಪ ತುಂಡು ಮಾಡ್ಕೋಬೇಕಾಯ್ತಾ. ಹೀಗೆ ತುಂಡು ಮಾಡ್ಕೊಂಡ್ರೆ ಮಡ್ಸೋದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆಲ್ಲ ಕಟ್ ಮಾಡಿ ಚೆಂದ ಮಾಡಿ ತೊಳೆದಿಟ್ಕೊಂಡಿನಿ. ಆಮೇಲೆ ಇದಕ್ಕೆ ಬೆಲ್ಲ ಬೇಕು. ನಾನಿಲ್ಲಿ ಪುಡಿ ಬೆಲ್ಲ ತಗೊಂಡಿನಿ. ಆ ಪುಡಿ ಬೆಲ್ಲ ಇಲ್ಲ ಅಂದರೆ ಸ್ವಲ್ಪ ಇಡೀ ಬೆಲ್ಲನ ಚೂರು ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಅಡ್ಡಿ ಇಲ್ಲ. ಮತ್ತು ತೆಂಗಿನಕಾಯಿ ತುರಿ ತಗೊಂಡಿನಿ. ನೋಡಿ ಇದರಲ್ಲಿ 2 ತೆಂಗಿನಕಾಯಿ ಹಾಕ್ಕೊಂಡಿನಿ. ಮತ್ತೊಂದು ಅರ್ಧ ಹೋಳನ್ನು ಬೇರೆ ತುರಿದಿಟ್ಕೊಂಡಿನಿ, ಅದು ಸಪ್ಪೆ ಕಡುಬು ಮಾಡೋಣ ಅಂತೇಳಿ. ನೋಡಿ ಈಗ ತೆಂಗಿನಕಾಯಿ ತುರಿ ಅಕ್ಕಿ ಎಲ್ಲ ನೆನೆಸಿ ರೆಡಿಯಾಗಿತ್ತಲ್ಲ, ಈಗ ಇದನ್ನು ರುಬ್ಕೋಬೇಕು. ಒಂದು 4-5 ಗಂಟೆ ಚೆಂದ ನೆನಿಬೇಕಾಯ್ತಾ. ಎಷ್ಟು ಚೆಂದ ನೆನೆಯುತ್ತೋ ಅಷ್ಟು ಕಡುಬು ಚೆಂದ ಬರುತ್ತೆ. ನೋಡಿ ಅದಕ್ಕೊಂದು 1/4 ಲೋಟ ನೀರು, ಜಾಸ್ತಿ ನೀರು ಹಾಕೋಬೇಡಿ. ಇದು ಗಟ್ಟಿಯಾಗಿ ರುಬ್ಕೋಬೇಕು. ನಾವು ಕಡಿಗೆ ಕಲ್ಲಲ್ಲೆಲ್ಲ ರುಬ್ಕೊಂಡ್ರೆ ಭಾರಿ ಚೆಂದ. ಕಡಿಗೆ ಕಲ್ಲಿಲ್ಲ ಅಂದರೆ ಈ ಥರ ಮಿಕ್ಸಿಲೇ ನೈಸಾಗಿ ಚೆಂದ ಮಾಡಿ ಗಟ್ಟಿ ಮಾಡಿ ರುಬ್ಕೋಬೇಕಾಯ್ತಾ. ಇದು ರುಬ್ಕೊಂಡಾಗಿದೆಯಲ್ಲ, ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿನಿ. ಹಾಗೇ ಉಳಿದಿದ್ದು ಅಕ್ಕಿ ಎಲ್ಲ ಇತ್ತಲ್ಲ ಅದನ್ನು ಅಷ್ಟೇ ಹಾಕ್ಬಿಟ್ಟು ನೀರು ಚೂರು ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ರೆಡಿ ಆದಮೇಲೆ ಈಗ ಸ್ವಲ್ಪ ಉಪ್ಪು ಹಾಕೋಬೇಕು. ಸಿಹಿ ತಿಂಡಿನೇ ಆದ್ರೂ ಒಂದು ಸ್ವಲ್ಪ ಉಪ್ಪು ಹಾಕ್ಲ ಅಂದರೆ ಚೆಂದ ಬರೋದಿಲ್ಲ ಮರೆ. ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಚೆಂದ ಮಾಡಿ ಕಲಿಸ್ಬೇಕು. ಹಿಟ್ಟಿನ ಜೊತೆ ಉಪ್ಪೆಲ್ಲ ಚೆಂದ ಹೊಂದಾಣಿಕೆ ಆಗಬೇಕು, ಹಾಗೆಲ್ಲ ಕಲಸಿಟ್ಕೋಬೇಕಾಯ್ತಾ. ನೋಡಿ ಈ ರೀತಿಯಾಗಿ ಕಲಿಸ್ಬಿಟ್ಟು ಇದು ರುಬ್ಬಿದ ಮೇಲೆ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಮಾಡಿದರೆ ಚೆನ್ನಾಗಿರುತ್ತೆ. ಹಿಟ್ಟು ಮಾತ್ರ ಹೀಗೆ ಗಟ್ಟಿ ರುಬ್ಕೋಬೇಕಾಯ್ತಾ, ತೆಳು ರುಬ್ಕೋಬೇಡಿ. ನೋಡಿ ಇವಾಗ ಹಿಟ್ಟೆಲ್ಲ ಕಲಸಿ ರೆಡಿ ಆಯಿತಾ. ಈಗ ತೆಂಗಿನಕಾಯಿ ತುರಿಗೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು. ನಾನಿಲ್ಲಿ ಅಂದಾಜು ಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಸಿಹಿ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡಿ ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ, ಅದು ಆಗಬೇಕಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಮಗೆ ಮಲೆನಾಡವ್ರಿಗೆ ಗೊತ್ತಲ್ಲ, ಸ್ವಲ್ಪ ಸಿಹಿ ಜಾಸ್ತಿನೇ, ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿನೇ ಕಲಿಸ್ತಾಯಿದ್ದೀನಿ. ಚೆಂದ ಮಾಡಿ ಕಲಸೋಕಾಯ್ತಾ. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಚೆಂದ ಹೊಂದಾಣಿಕೆ ಬರಬೇಕು. ನೋಡಿ ಹೀಗೆ ಚೆಂದ ಮಾಡಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ಬೆಲ್ಲ ಎಲ್ಲ ರೆಡಿ ಆಯಿತು, ಹಾಗೆ ಹಿಟ್ಟು ಕೂಡ ರೆಡಿ ಆಗಿದೆಯಲ್ಲ. ಈಗಿನ್ನು ಕಡುಬು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಮಾಡೋದೇನು ಸುಲಭ ಮಾರ್ರೆ, ಸ್ವಲ್ಪ ಸಮಯ ತಾಗುತ್ತೆ ಅಷ್ಟೇ, ಬಿಟ್ಟರೆ ಮಾಡೋದು ಸುಲಭನೇ. ನೋಡಿ ಎಲ್ಲ ಹಿಂಗೆ ಹಾಸ್ಕೊಂಡು ಆಮೇಲೆ ಸ್ವಲ್ಪ ಹಿಟ್ಟು ತಗೊಂಡು ಹೀಗೆ ಎಲ್ಲ ಕಡೆ ತೆಳುವಾಗಿ ಹಚ್ಚಬೇಕು. ಹಿಟ್ಟು ಹಚ್ಚೋಷ್ಟೊತ್ತಿಗೆ ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಹಿಂಗೆ ಹಚ್ಚಿದ್ರೆ ಇದೆಯಲ್ಲ ತೆಳುವಾಗಿ ಬರುತ್ತೆ. ಮತ್ತು ದಪ್ಪ ಹಚ್ಕೋಬೇಡಿ ಆಯಿತಾ. ಹಂಗೆ ಹಚ್ಕೊಂಡ್ರೆ ರುಚಿ ಭಾರಿ ಬರೋದಿಲ್ಲ ಮರ. ಹೀಗೆ ತೆಳುವು ಹಚ್ಕೊಂಡು ಕಡುಬು ಮಾಡಿದರೆ ಭಾರಿ ಚೆಂದ ಬರುತ್ತೆ. ನೋಡಿ ಈಗ ಹಿಟ್ಟೆಲ್ಲ ಹಚ್ಕೊಂಡಾದ್ಮೇಲೆ ಕಡುಬಿಗೆ ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಕಲಸಿಟ್ಟಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಪೂರ್ತಿ ಹಾಕೋಬೇಕು. ಕೆಲವ್ರು ಎಂತ ಮಾಡ್ತಾರೆ ಗೊತ್ತಾ, ಒಂದು ಬದಿಗೆ ಮಾತ್ರ ಹಾಕ್ತಾರೆ. ನಾನು 2 ಬದಿಗೆ ಹಾಕಿ ಹೀಗೆ ಮಡಿಸ್ಕೊತೀನಿ. ನೋಡಿ ಇದೊಂದು ರೀತಿ ಮಡಿಸೋದು. ಇನ್ನು ಮತ್ತೊಂದು ರೀತಿಯಲ್ಲೂ ಕೂಡ ಮಡಿಸ್ತಾರೆ, ಅದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಹಿಟ್ಟು ತಗೊಂಡು ತೆಳುವಾಗಿ ಹಚ್ಕೋಬೇಕು. ಹಿಟ್ಟೆಲ್ಲ ಹಚ್ಚೋದು ಒಂದೇ ಥರ, ಮಡ್ಚೋದು ರೀತಿ ಮಾತ್ರ ಬೇರೆ ಬೇರೆ ಥರ ಇರುತ್ತೆ. ನೋಡಿ ಹೀಗೆ ತೆಳುವಾಗಿ ಹಚ್ಬಿಟ್ರೆ ಚೆಂದ ಕಾಣುತ್ತೆ. ಮತ್ತು ನೋಡಿ ಹೀಗೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಅದ್ರ ಮೇಲೆ ಹೀಗೆ ನೇರವಾಗಿ ಮಡಿಸ್ಕೊಂಡ್ರೆ ಆಯಿತು. ನೋಡಿ ಈಗ ಇದೊಂದು ರೀತಿ ಕಡುಬು ರೆಡಿ ಆಯ್ತಲ್ಲ. ಹೀಗೆ ಎಲ್ಲ ಕಡುಬು ಮಾಡಿ ರೆಡಿ ಇಟ್ಕೋಬೇಕು. ನೋಡಿ ಇವಾಗ ಎಲ್ಲ ಹಾಕಿ ಈಗ ಸರ್ಗುಲಲ್ಲಿ ಬೇಯಕ್ಕಿಟ್ಟಿನಿ. ನೋಡಿ ಈ ರೀತಿಯಾಗಿ ಬೇಯಬೇಕು. ಇದೊಂದು ಹೆಚ್ಚು ಕಮ್ಮಿ 20-25 ನಿಮಿಷ ಚೆಂದ ಬೇಯಬೇಕಾಯ್ತಾ. ನೋಡಿ ಇವಾಗ 20-25 ನಿಮಿಷ ಆಗಿದೆ, ಚೆಂದ ಬೆಂದದೆ. ನೋಡಿ ಇದು ಇವಾಗ ತೆಗಿಯೋಕ್ಕೆ ಭಾರಿ ಬಿಸಿ ಇತ್ತು ಮಾರೆ. ಒಂದು 5 ನಿಮಿಷ ಬಿಟ್ಟು ಆಮೇಲೆ ತೆಗೆದು ತೋರಿಸ್ತೀನಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದ್ರೆ ಅವರೇ ತೆಗಿತೀನಿ ಅಂದ್ರೆ, ಹಾಗಾಗಿ ಅವ್ರಿಗೋಸ್ಕರನೇ ಮಾಡಿದ್ದೆ ಈ ಕಡುಬು. ಅವ್ರಿಗೆ ಭಾರಿ ಇಷ್ಟ ಈ ಕಡುಬು, ಹಾಗಾಗಿ ಮಾಡಿದೆ. ವಾಸನೆ ಗಮ್ಮಂತ ಐತೆ ಅಲ್ವಾ. ಅದು ಅರ್ಶಿನ ಕಡುಬು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಈಗ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಳ್ಳಿ, ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಹೇಳಿ ನನಗೆ. ತುಪ್ಪದ ಜೊತೆ ಅರಿಶಿಣದ ಎಲೆ, ರಸವತ್ತಿನ ಊಟ ಗಮ್ಮತ್ತು. ಹೇಗಿದೆ, ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ, ಎಂಥ ಟೇಸ್ಟು ಅಲ್ವಾ. ತೆಂಗಿನಕಾಯಿ ನಾನು ನೀವು ಬರ್ತೀರಂತ ಗೊತ್ತಾಗಿ ಅದಕ್ಕೆ ಮಾಡೋಣ. ಚೆನ್ನಾಗಿದೆ, ಜೊತೆ ಸವಿದ್ರೆ ರುಚಿನೋ ರುಚಿ ಅಲ್ವಾ. ಚೆನ್ನಾಗಿದೆಯಾ? ಸೂಪರ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ
ಮುಂದಿನ ವಿಡಿಯೋಲಿ ಸಿಗ್ತೀನಿ ರೀ. ಹೋಗಿ ಬರಲಾ. ನಮಸ್ಕಾರ. ಎಲ್ರಿಗೂ ಶುಭವಾಗಲಿ.